ಲೈಫ್ ಲಾಂಗ್ ನರ್ಕ ನಿನ್ ಸಂಗಾತಿ. ಅದೆಲ್ಲ ಯೋಚನೆ ಮಾಡಿನೇ ನಾನು ಈ ತೀರ್ಮಾನಕ್ಕೆ ಬಂದು ನಿಂತಿರೋದು ವಿಜಯ್. ನೀ ನನ್ ಮುಡ್ದೇನೆ ನನ್ ಮಾನ ಹರಾಜಾಕ್ದೆ. ನಾನು ಅಷ್ಟೇ, ನೀನ್ ತಾಳಿ ಕಟ್ದೇನೆ ನೀನ್ ಹೆಂಡತಿ ಆಗ್ತಾ ಇದ್ದೀನಿ. ತಾಳಿ ನಾನ್ ಕಟ್ದೇನೆ ನೀನ್ ನನ್ನ ಹೆಂಡ್ತಿನ? ಹೌದು ಮಿಸ್ಟರ್ ವಿಜಯ್, ಈಗಿದನ್ನ ನಾನೇ ಕಟ್ಕೋತಿದ್ದೀನಿ. ಇದೇನ್ ನಾಟಕನೇ ನಿಂದು? ಕಟ್ಕೊಂಡಿದ್ ನೀನು, ನಾನಲ್ಲ. ಹಾ, ಆದ್ರೆ ನಾನು ಹೊರಗಡೆ ಹೋಗಿ ಹೇಳೋದು ನೀನ್ ಕಟ್ಟಿದ್ದು ಅಂತ. ನೀನನ್ನ ಹಾಳು ಮಾಡದೆ ಹೋದ್ರು ನಾನು ಹಾಳಾಗಿದೆ ಅನ್ನೋದಕ್ಕೆ ನೀನ್ ಕ್ರಿಯೇಟ್ ಮಾಡಿರೋ ವಿಡಿಯೋನೇ ಸಾಕ್ಷಿ. ಹಾಗೆ ನೀನನ್ನ ಮದ್ವೆ ಆಗದೆ ಹೋದ್ರು ನೀನನ್ನ ಮದ್ವೆ ಆಗಿದೆ ಅನ್ನೋದಕ್ಕೆ ನಾನ್ ಕ್ರಿಯೇಟ್ ಮಾಡಿರೋ ಈ ತಾಳಿ ಸಾಕ್ಷಿ. ನೀನೇ ತಾಳಿ ಕಟ್ಕೊಂಡು ನನ್ನ ಹೆಂಡತಿ ಅನ್ನೋ ಮಾತ್ರಕ್ಕೆ ನಂಬೋರ್ ಬೇಕಲ್ವಾ? ನಿನ್ ಸುಳ್ಳು ಸಾಕ್ಷಿನ ಜನ ಎಷ್ಟು ಸ್ಪಷ್ಟವಾಗಿ ನಂಬಿದರೋ ಇದನ್ನು ಹಾಗೆ ಅಷ್ಟೇ ಸ್ಪಷ್ಟವಾಗಿ ನಂಬ್ತಾರೆ ವಿಜಯ್. ತಪ್ಪು ಮಾಡ್ದಿರೋ ನನ್ನ ವಿಷಯದಲ್ಲಿ ತಪ್ಪು ತಿಳ್ಕೊತಾರೆ ಅಂದ್ರೆ ತಾಳಿ ಕಟ್ದಿರೋ ನಿನ್ ವಿಷಯದಲ್ಲೂ ತಪ್ಪು ತಿಳ್ಕೊಂತಾರೆ. ಅದರಿಂದ ಸರಿಯಾಗೋದು ನನ್ ದಾರಿ. ಲೇ, ನೀನು ಹೆಣ್ಣು. ಸಣ್ಣದಾಗಿ ನೀನ್ ಎಡವಿದ್ಯಾ ಅಂತ ಗೊತ್ತಾದ್ರೆ ಸಾಕು, ಜನ ನೂರಾರು ಕತೆ ಕಟ್ತಾರೆ. ಇಲ್ಲೂ ಅದೇ ಲಾಜಿಕ್ ವರ್ಕ್ ಆಗತ್ತೆ ಮಿಸ್ಟರ್ ವಿಜಯ್. ಇಲ್ಲಿ ತಾಳಿ ಕಟ್ಟಿದನಂತ ಹೇಳ್ತಿರೋದು ಹೆಣ್ಣು. ಇದನ್ನ ಮುಚ್ಚಿಟ್ಟು ಮತ್ತೊಂದು ಹೆಣ್ಣಿಗೆ ತಾಳಿ ಕಟ್ಟಕ್ ಹೊಟ್ಟಿದನಂತ ಹೇಳೋದು ಹೆಣ್ಣು. ಯಾ ಹೆಣ್ತಾನೆ ಈ ರೀತಿ ಓಪನ್ ಆಗಿ ಹೇಳಕ್ ಸಾಧ್ಯ ಅನ್ನೋ ಅನುಮಾನ ಮತ್ತು ಆಲೋಚನೆ ಈ ತಾಳಿ 100% ನಂಬೋ ಹಾಗೆ ಮಾಡತ್ತೆ. ಇಷ್ಟಕ್ಕೂ ಇದೆಲ್ಲ ಆಗಲ್ಲ ಅನ್ನೋ ನಿನ್ನ ಅನುಮಾನ ಈಗ್ಲೇ ಕ್ಲಿಯರ್ ಮಾಡ್ತೀನಿ ನಡಿ. ಹಾಗೆ ನಿಮ್ ಮನೆಯವರು ಒಂದಷ್ಟು ಪ್ರಶ್ನೆಗಳು ಮೂಟೆ ಇಟ್ಟಿದ್ರೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕು. ನಡಿ ನಡಿ. ಏ ನಿನ್ಕೋ. ಹೆಲೋ, ಮರ್ಯಾದೆ. ಇನ್ಮೇಲೆ ನಿನ್ ಬದುಕಲ್ಲಿ ನಿನ್ ಮಾತು ನಡೆಯಲ್ಲ, ನಡೆಯೋದೆಲ್ಲ ನನ್ ಮಾತು. ಏನು ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತೀಯಾ? ದಂಪತಿಗಳ ತರ ಜೊತೆಗೆ ಹೋಗಣ್ವಾ? ನೋಡಿ, ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಯಾವುದೋ ಒಂದು ತಪ್ಪು ತಿಳುವಳಿಕೆ ಈ ರೀತಿ ಮಾಡಿಸಿದೆ ಅಷ್ಟೇ. ಒಪ್ತೀವಿ, ಆದ್ರೆ
ನೀವು ಇಷ್ಟೊಂದು ಜನ ಇದ್ದೀರಾ, ಅವಳು ಒಬ್ಳೆ ಎಲ್ರೆದ್ರಿಗೂ ಬಂದ್ಲು, ಮಾತಾಡಿದ್ಲು, ಅವಳು ಏನ್ ಬೇಕೋ ಅದನ್ನ ಸಾಧಿಸ್ಕೊಂಡ್ಲು. ಅಲ್ಲ, ಇದರಲ್ಲಿ ಸಾಧಿಸುವಂಥದ್ದೇನಿದೆ? ವಿಜಯ್ ಜೊತೆ ಮಾತಾಡಬೇಕು ಅಂತ ಪ್ರತ್ಯೇಕ ಹೋಗಿ ಮಾತಾಡ್ತಾ ಇದ್ದಾಳಷ್ಟೇ. ನಿಜ ಸರ್, ಮೀರ್ತಿರೋ ಮುಹೂರ್ತಕ್ಕಿಂತ ಆಕೆ ಮಾತೆ ನಿಮಗೆ ಮುಖ್ಯ ಆಗಿದೆ ಅಂದ್ರೆ ಆಕೆ ಹೇಳ್ತಾ ಇರೋದು ಸತ್ಯ ಅಲ್ಲ, ಅವಳು ಹೇಳ್ತಾ ಇರೋದು ಸುಳ್ಳು. ಅವಳು ಈಚೆ ಬಂದ ತಕ್ಷಣ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ತಂಗೆವ, ಮನೆಗೆ ಬಂದಿರೋರ ಮಧ್ಯೆ ಅನುಮಾನನ ಬೀಜ ಬಿತ್ತು ಹೋಗಿದ್ದಾಳೆ ಆ ರಾಕ್ಷಸಿ. ಏನ್ ಮಾಡೋಣ? ಈ ವಿಜಯ ಆ ರಾಯಚೂರಿನ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿದ್ದಿದ್ರೆ ಇಷ್ಟೆಲ್ಲ ರಾಧಾಂತನೇ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ರಾಕ್ಷಸಿ ಬಂದು ಪರಿಸ್ಥಿತಿನ ತನ್ನ ಕೈವಶ ಮಾಡಿಕೊಂಡು ಅಲ್ಲಿಗೆ ಅವಳು ಬೇಲಿ ದಾಟಿ ಬಂದ ಕಥೆ ಮುಗಿಯಿತು. ಅದಲ್ಲದೆ ವಿಜಯನೇ ನನ್ನ ಗಂಡ ಅಂತ ಬೇರೆ ಹೇಳ್ತಿದ್ದಾಳೆ. ಇದನ್ನೆಲ್ಲ ನೋಡುವಾಗ ನಂಗೆ ಅನ್ಸುತ್ತೆ, ನನ್ನ ತಂಗೆವ, ಈ ಮನೆಯಲ್ಲಿ ನಡೆಯೋದು ನಿನ್ನ ಮಾತಲ್ಲ, ಅವಳದು. ಅದಾಗಲ್ಲ, ಆಗಬಾರ್ದು. ಹೇಗಾಗಲ್ಲ? ವಿಜಯ್ ಹೆಂಡತಿ ಅಂತ ಅವಳು 1000 ಮಾತಾಡ್ಬೋದು, ಹಾಗಂತ ಅದನ್ನ ಪ್ರೂವ್ ಮಾಡೋದಕ್ಕೆ ಅವಳ ಕತ್ತಲಿನ ತಾಳಿನ ಇದೆ. ಇರ್ಲಿಲ್ಲ, ನಾನು ಗಮನಿಸಿಲ್ಲ. ಆದ್ರೆ ನಾನ್ ಗಮನಿಸಿದ್ನಲ್ಲ, ಈಗ ಅವಳು ಈಚೆ ಬಂದ ತಕ್ಷಣ ನಾನು ಅವಳಿಗೆ ಕೇಳೋ ಮೊದಲನೇ ಪ್ರಶ್ನೆ ಅದೇ. ಅದನ್ನಾಗಲೇ ಕೇಳಿಬಿಡ್ಬೇಕಿತ್ತಲ್ಲ ನನ್ನ ತಂಗಿಯೋ. ಅವಾಗ ಆಲೋಚನೆ ನನಗೆ ಹೊಳೆದಿರ್ಲಿಲ್ಲ. ಏನ್ ಮಾಡ್ಲಿ? ಮಾಡೋದೇನ್ ಬೇಡ ತಂಗಿಯವ. ಸದ್ಯಕ್ಕೆ ಅನುಮಾನ ಬಂದಿರೋ ಮನಸ್ಸುಗಳಿಗೆ ನಿನ್ನ ಮಾತುಗಳು ಸಮಾಧಾನ ತರಬೇಕು. ನಡಿ ತಂಗಿಯ, ವೇದಿಕೆಗೆ 2 ಮಾತಾಡು. ಹೆಣ್ಣು ಹೆತ್ತವರಿಗೆ ಇಂಥ ಆಲೋಚನೆಗಳು ಬರೋದು ಸಹಜ. ಆದರೆ ನನ್ನ ಮಗನ ವಿಷಯದಲ್ಲಿ ಅಂಥದ್ದೇನೂ ಆಗಿಲ್ಲ. ಹಾಗೆ ಅಂಥದ್ದೇನೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಹುಡುಗಂದ್ ಯಾವ ತಪ್ಪು ಇಲ್ಲ. ನೀವು ಒಂದು ವಿಷಯನ ನೆನ್ಪಿಟ್ಕೋಬೇಕು. ನಮ್ಮ ಯಜಮಾನ್ರು ಸಾಮಾನ್ಯದವರಲ್ಲ, ಮಂತ್ರಿಗಳು. ಅದು ಒಳ್ಳೆ ಮಂತ್ರಿ. ಸಮಯ ಸಿಕ್ಕಿದ್ರೆ ಸಾಕು, ವಿರೋಧ ಪಕ್ಷದವರು ಹೇಗಾದ್ರೂ ಮಾಡಿ ಇವ್ರ ಹೆಸರನ್ನ ಹಾಳು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತ ಮನೆ ಹಾಳು ಮಂದಿ ಯಾರನ್ನ ಬೇಕಾದ್ರೂ ಯಾವ ರೂಪದಲ್ಲಿ ಬೇಕಾದ್ರೂ ಪ್ಲಾಂಟ್ ಮಾಡ್ತಾರೆ. ಅದೇ ರೀತಿ ಆ ಹೆಣ್ಣು ಬಂದಿದ್ದಾಳೆ, ಬಾಯಿಗೆ ಬಂದ ಹಾಗೆಲ್ಲ ಬೊಗಳ್ತಾ ಇದ್ದಾಳೆ. ಅವಳು ಈಚೆ ಬಂದ ತಕ್ಷಣ ಅವಳಿಗೂ ನಮ್ಮ ವಿಜಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದನ್ನ ನಾನ್ ನಿರೂಪಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮಗಳು ಮದ್ವೆ ಸಾಂಗವಾಗಿ ನೆರವೇರುತ್ತೆ. ಅಣ್ಣ, ಎಲ್ರಿಗೂ ಜ್ಯೂಸ್ ತಂದ್ಕೊಡೋದಕ್ಕೆ ಹೇಳಿ. ತಗೊಳ್ಳಿ. ಏನಿದು? ಶರಬತ್ತು. ಓಹೋ, ಕುಡಿದು ತಣ್ಣಗಿರ್ಲಿ ಅಂತ ತಂದು ಕೊಡ್ತಿದೀಯಾ? ಯಾಕೆ ಬೇಡ್ವಾ? ಓಹೋ, ನೀವೀಗಾಗಲೇ ತಣ್ಣಗಿದ್ದೀರಲ್ಲ. ಹೆತ್ತ ಮಗಳನ್ನ ಮನೆಯಿಂದ ಹೊರಗಡೆ ಹಾಕಿ ನಿಮ್ಗೇನು ತಣ್ಣಗಿರ್ತೀರಾ? ಯಾಕೆ ಲೈಟ್ ಆಗಿ ರಾಂಗ್ ಆಗ್ತಿದ್ಯಾ? ಯಾವ್ದು ರೈಟೋ ಯಾವ್ದು ರಾಂಗೋ ಅದು ನಿಮಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ರೀ. ಯಾಕೆ ಅಂದರೆ ಇದು ಹೆತ್ತ ಕರಳ ಸಂಬಂಧ. ಹೆತ್ತೋಳ ಸಮಸ್ಯೆ ಈ ಜನ್ಮದಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಇಡೀ ಜೀವನ ಹೆಣ್ಣು ಕುಲನ ಬೈತಾನೆ ಬಂದಿರೋದು ನೀವು. ನಮಗೂ ಒಂದು ಮನಸ್ಸಿರುತ್ತೆ, ನಮಗೂ ಒದ್ದಾಟ ಆಗತ್ತೆ ಅನ್ನೋದು ನೀವು ಯಾವಾಗ ತಾನೇ ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ? ಹೌದು ಕಣೆ, ನೀನು ಹೇಳ್ತಾ ಇರೋದು ನಿಜ. ಆದರೆ ಅದರಲ್ಲಿರೋ ಒಂದೇ ಒಂದು ತಪ್ಪೇನು ಅಂದರೆ, ಹೆಣ್ಣು ಅನ್ನೋ ಜಾಗದಲ್ಲಿ ಗಂಡು ಅನ್ನೋದು ಇರಬೇಕಾಗಿತ್ತು. ಈ ಜಗತ್ತಲ್ಲಿ ಯಾರಿಗೂ ಅರ್ಥ ಆಗದಿರೋದು ಗಂಡಿನ ಸಂಕಟ ಕಣೆ, ಗೊತ್ತಾ? ಸುಶೀಲಾ, ಆಣೆ ಮಾಡಿ ಒಂದು ಮಾತು ಹೇಳ್ತೀನಿ ಕೇಳು. ಸಂಕಷ್ಟಗಳು ನಿಮ್ಮ ಹತ್ರ ಬರುತ್ತೆ, ಆದರೆ ಶಾಶ್ವತವಾಗಿ ನಿಮ್ಮ ಹತ್ರನೇ ಇರಲ್ಲ. ಇರೋ ದುಃಖನ ದೇವ್ರ ಮುಂದೆನೋ
ಅಥವಾ ಪಕ್ಕದ ಮನೆಯವ್ರ ಹತ್ರ ಸಂಕಟ ತೋಡ್ಕೊಂಡು ಇಲ್ಲ ಅಡ್ಗೆ ಮನೆ ಮೂಲೆಲ್ಲೋ ಕಣ್ಣೀರ್ ಹಾಕೊಂಡು ಮುಗಿಸ್ಬಿಡ್ತೀರ. ತಗೊಳ್ಳೆ ಸುಶೀಲ. ನೋಡೆ, ಈ ಹೆಂಗಸರಿಗೆ ಸಮಸ್ಯೆ ಅಂದ್ರೆ ಮುಸ್ರೆ ಪಾತ್ರೆ ತೊಳೆದಷ್ಟೇ ಸುಲಭ. ಆದ್ರೆ ಗಂಡಸರಿಗೆ ಹಾಗಲ್ಲ. ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನಾವು ಓಡಾಡೋ ಸಮಾಜದ ಮಧ್ಯೆ ಯಾರಿಗೂ ತೋರಿಸ್ದಂಗೆ ಬದುಕಬೇಕು. ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾವು ಒಂಥರ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ. ಒಳಗೆ ಎಷ್ಟೇ ಪ್ರೆಷರ್ ಇದ್ರೂ ಯಾರಿಗೂ ತೋರಿಸ್ಕೊಳ್ಳೋ ಹಾಗಿಲ್ಲ. ನಮ್ಮ ಮನಸ್ಸಿಗೆ ಎಷ್ಟೇ ನೋವಾದ್ರೂ ನಾವು ಯಾರ ಮುಂದೆನೂ ಅಳೋ ಹಾಗಿಲ್ಲ. ಏನೇ ಕಷ್ಟ ಬಂದ್ರೂ ಗಂಡಸು ಬಂಡೆ ಹಾಗೆ ನಿಂತಿರ್ಬೇಕು. ಒಟ್ಟಾರೆ ಜೀವನದಲ್ಲಿ ನರಕ ಅನುಭವಿಸೋದು ಗಂಡಸು. ಆದ್ರೆ ಅದರ ಕ್ರೆಡಿಟ್ನ ತಗೊಳ್ಳೋದು ಹೆಣ್ಣು. ಸಂಸಾರದಲ್ಲಿ ನಿಮ್ ಕಷ್ಟ ಇಷ್ಟೇ ಕಣೆ. 9 ತಿಂಗಳು ಮಗುನ ಹೊರೋದು, ಹೊತ್ತಿನ ಮಗುನ ಹೇರೋದು. ನೀವ್ ಹೆತ್ತ ಮೇಲೆ ಎಲ್ಲ ಭಾರನ ಹೊರೋದು ಗಂಡಸೇ ಕಣೆ. ಇವತ್ತು ನಾನಿರೋ ಪರಿಸ್ಥಿತಿಗೆ ಓ ಅಂತ ಅಳಬೇಕು ಅನ್ಸುತ್ತೆ. ಆದ್ರೆ ಅಳಕ್ಕಾಗಲ್ವೇ? ಯಾಕೆ ಹೇಳು? ನಾನ್ ಗಂಡಸು. ಇಂಥ ಗಂಡಸು ಇವತ್ತು ನನ್ನ ಮಗಳು ನನ್ನ ಪಾಲಿಗಿಲ್ಲ ಅನ್ಕೊಂಡಿದ್ರು ಕೂಡ ಅವಳಿಂದ ಯಾವತ್ತಿಗೆ ಏನ್ ಟೆನ್ಷನ್ ಬರುತ್ತೋ ಅಂತ ಮನ್ಸೊಳಗೆ ವಿಲವಿಲ ಅಂತ ಒತ್ತಾಡ್ತಾ ಇದ್ದೀನಿ ಕಣೆ.